ಸ್ನೇಹಿತರೆ, ನಾವಿವತ್ತು ಮಲ್ಟಿನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ನಿಷ್ಪಕ್ಷಪಾತ ಅನ್ನೋ ಪದನ ಈಸಿಯಾಗಿ ಟೈಪ್ ಮಾಡೋದನ್ನು ನೋಡೋಣ. ಇಲ್ಲಿ ಲೈವ್ ಆಗಿ ನೀವು ನೋಡ್ತಿರ್ಬೋದು, ಕೆಳಗಡೆ ಕೀಬೋರ್ಡ್ ಇದೆ. ನಾವು ಯಾವ್ಯಾವ ಕೀನ ಪ್ರೆಸ್ ಮಾಡ್ತೀನಿ ಆ ಮೇಲೆ ನಿಷ್ಪಕ್ಷಪಾತ ಅನ್ನೋ ಶಬ್ದ ಟೈಪ್ ಆಗುತ್ತೆ ಅಂತ ಗಮನವಿಟ್ಟು ನೋಡಬೇಕು. ಮೊದಲನೇದಾಗಿ ಈ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಲ್ಟಿನುಡಿ 6.5 ಇದೆಯಲ್ಲ, ಇದನ್ನು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡ್ಕೊಂಡಿದ ನಂತರ ಈ ಥರ ಒಂದು ಸಾಫ್ಟ್ವೇರ್ ಓಪನ್ ಆಗುತ್ತೆ. ಆವಾಗ ನೀವು ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಈ ಸೆಲೆಕ್ಟ್ ಲ್ಯಾಂಗ್ವೇಜ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಬಾರ್ದು, ಮಿನಿಮೈಸ್ ಮಾಡಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮಿನಿಮೈಸ್ ಮಾಡಿ ಈಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ನಿಷ್ಪಕ್ಷಪಾತ ಅನ್ನೋ ಶಬ್ದ ನಾವು ಇಲ್ಲಿ ಟೈಪ್ ಮಾಡಬೇಕಂದ್ರೆ ಮೊದಲನೇದಾಗಿ ಇಲ್ಲಿ ಎನ್, ಆಮೇಲೆ ಐ, ಇಲ್ಲಿ ಎಕ್ಸ್, ಎಫ್, ಪಿ, ಕೆ, ಎಫ್, ಎಕ್ಸ್, ಪಿ, ಎ, ಟಿ. ನೋಡಿ, ನಿಷ್ಪಕ್ಷಪಾತ ಆಯಿತು. ಇಲ್ಲಿ ಒತ್ತಕ್ಷರ ತಗೋಬೇಕಾದ್ರೆ ಪ್ರತಿ ಸಾರಿ ನಾವಿಲ್ಲಿ ನಿಷ್ಪಕ್ಷಪಾತ ಅಂತ ಬರ್ದಿದ್ವಿ ಫಸ್ಟಿಗೆ. ಈ ಸ್ಪ ಕೆಳಗಡೆ ಪ ಒತ್ತಕ್ಷರ ಬೇಕಂದ್ರೆ ಶ ಕೆಳಗಡೆ, ಷಟ್ಕೋನ ಶ ಕೆಳಗಡೆ ಪ ಒತ್ತಕ್ಷರ ಬೇಕಂದ್ರೆ ಇಲ್ಲಿ ಫಸ್ಟಿಗೆ ಎಕ್ಸ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಷಟ್ಕೋನ ಶ ಆಗುತ್ತೆ. ಆಮೇಲೆ ಎಫ್ ಕೀ ಕಂಪಲ್ಸರಿಯಾಗಿ ನೀವು ಪ್ರೆಸ್ ಮಾಡಲೇಬೇಕು. ಯಾವುದೇ ಶಬ್ದ ಕೆಳಗಡೆ ಒತ್ತಕ್ಷರ ನೀವು ತಗೋಬೇಕಂತಂದರೆ ಇವಾಗ ಈ ಎಫ್ ಟೈಪ್ ಮಾಡಿ ಪಿ ಸ್ಪ ತಗೊಂಡೆ, ಅದಕ್ಕೆ ಬದಲಾಗಿ ಮತ್ತೊಂದು ಶಬ್ದ ನಾವು ಟೈಪ್ ಮಾಡ್ಬೇಕಂತಂದರೆ ಈಗ ನಿಷ್ಠೆ ಅಂತಿದೆಯಲ್ಲ, ಇಲ್ಲಿ ಎಕ್ಸ್, ಎಫ್, ಟಿ, ದೊಡ್ಡ ಠಾಣೆ ಟಿ ಬೇಕಲ್ವಾ. ಇವಾಗ ಇಲ್ಲಿ ಶಿಫ್ಟ್ ಕೀನ ಪ್ರೆಸ್ ಮಾಡಿ ನಿಷ್ಠೆ ಇ, ನೋಡಿ ಈ ರೀತಿಯಾಗಿ ಟೈಪ್ ಆಯಿತು. ಕ್ಷತ್ರಿಯ ಕ್ಷ ಬರಿಬೇಕು ನಮಗೀಗ. ಕ್ಷತ್ರಿಯ ಕ್ಷ ಬರಿಬೇಕಂದ್ರೆ ಇಲ್ಲಿ ಕ್ಷ ಇದೆಯಲ್ಲ, ಇವಾಗ ಕೆ, ಎಫ್, ಎಕ್ಸ್, ಇಲ್ಲಿ ಷಟ್ಕೋನ ಶ ಕೆಳಗಡೆ ಬರಬೇಕು ಒತ್ತಕ್ಷರ ಅಂದರೆ ಎಫ್ ಪ್ರೆಸ್ ಮಾಡಬೇಕು. ನೋಡಿ, ಇನ್ನೊಂದ್ಸರಿ ನಾನು ಟೈಪ್ ಮಾಡ್ತೀನಿ. ಕೆ, ಎಫ್, ಎಕ್ಸ್, ಕ್ಷ ಆಯಿತಾ, ಕ್ಷತ್ರಿಯ. ಇವಾಗ ಟಿ, ಎಫ್, ಐ, ಟಿ, ಎಫ್, ಆರ್, ಐ, ಈ ರೀತಿಯಾಗಿ ಕ್ಷತ್ರಿಯ ಅನ್ನೋ ಶಬ್ದನ ಟೈಪ್ ಮಾಡ್ಕೊಂಡು ನೀವು ಈಸಿಯಾಗಿ MS ವರ್ಡಲ್ಲಿ ಟೈಪ್ ಮಾಡ್ಬೋದು. ಅದೇ ರೀತಿ ನಿಮಗೆ ಕಠಿಣ ಅನಿಸಿರುವಂಥ ಶಬ್ದನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಮತ್ತು ಇದಕ್ಕೂ ಹೆಚ್ಚು ಕಠಿಣವಾಗಿರುವಂಥ ಶಬ್ದಗಳನ್ನು ಟೈಪ್ ಮಾಡೋದು ಹೇಗಂತ ಕಲಿಯೋಣ.